ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಯಾವುದು ಅಂತಂದಾಗ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕನ್ನು ಚರ್ಚೆ ಮಾಡೋಣ. ಯಾವುದು ಅಂತಂದಾಗ ಜಿಯೋಗ್ರಫಿ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೆಲವೊಂದು ಟಾಪಿಕ್ಗಳನ್ನು ಚರ್ಚೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ನಾವು ಯಾವುದು ಅಂತಂದಾಗ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಭೌಗೋಳಿಕ ಸ್ಥಾನ ಅಂತಕ್ಕಂಥದ್ದು, ಇದರ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಒಂದು ಭಾರತ ಅಂತಕ್ಕಂಥದ್ದು ಭೌಗೋಳಿಕವಾಗಿ ಯಾವ ಒಂದು ಸ್ಥಾನದಲ್ಲಿ ಕಂಡು ಬರುತ್ತೆ ಅಂತ ನಾವು ಇದನ್ನ ಚರ್ಚೆ ಮಾಡೋಣ. ಈ ಒಂದು ಭಾರತದ ಭೌಗೋಳಿಕ ಸ್ಥಾನ ಅಂತ ಸಂಬಂಧಪಟ್ಟಂತೆ ಈ ಒಂದು ಭೂಮಿಯ ಮೇಲೆ ಭಾರತ ಅಂತಕ್ಕಂಥದ್ದು ಯಾವ ಭಾಗದಲ್ಲಿದೆ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಒಂದು ಭಾರತ ಅಂತ ಬಂದಾಗ ಈ ಭಾರತ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದಾಗ ಈ ಒಂದು ಏಷ್ಯಾ ಖಂಡದಲ್ಲಿ ಬರುತ್ತೆ. ಈ ಒಂದು ಏಷ್ಯಾ ಖಂಡದ ಯಾವುದು ಅಂತಂದಾಗ ಇದು ಭಾರತ ಅಂತ ಅನ್ಕೋಬೋದು. ನಾವು ಯಾವುದು ಅಂತಂದಾಗ ಏಷ್ಯಾ ಖಂಡದಲ್ಲಿ ಈ ಒಂದು ಭಾರತ ಅಂತ ಅನ್ಕೋಬೋದು. ನಾವಿಲ್ಲಿ ಈ ಥರ ನಾವು ಭಾರತ ಅಂತ ಅನ್ಕೊಂಡ್ರೆ ಇಲ್ಲಿ ನಾವು ಭಾರತ ಅಂತ ಅನ್ಕೋಬೋದು. ನಾವಿಲ್ಲಿ ಭಾರತ, ಈ ಒಂದು ಭಾರತ ಅಂತಕ್ಕಂಥದ್ದು ಏಷ್ಯಾ ಖಂಡದ ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ. ಇಲ್ಲಿ ಕೆಳಗಡೆ ಕಂಡು ಬರ್ತಕ್ಕಂತಹ ಖಂಡ ಯಾವ್ದಾಗ ಆಸ್ಟ್ರೇಲಿಯಾ ಖಂಡ, ಇಲ್ಲಿ ಕಂಡು ಬರ್ತಕ್ಕಂತಹ ಖಂಡ ಯಾವ್ದಾಗ ಆಫ್ರಿಕಾ ಖಂಡ. ಅದೇ ರೀತಿಯಾಗಿ ಯಾವುದು ಅಂತಂದಾಗ ಈ ಒಂದು ಇಲ್ಲಿ ಕೆಳಗಡೆ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕ ಖಂಡ, ಇದು ಯಾವುದು ಅಂತಂದಾಗ ಉತ್ತರ ಅಮೆರಿಕ ಖಂಡ, ಇದು ಯಾವುದು ಅಂತಂದಾಗ ಯುರೋಪ್ ಖಂಡ. ಅದೇ ರೀತಿ ಕೆಳಗಡೆ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದಾಗ ಇಲ್ಲಿ ಅಂಟಾರ್ಟಿಕಾ ಖಂಡ ಅಂತಕ್ಕಂಥದ್ದು. ಇಲ್ಲಿ ಭಾರತ ಅಂತಕ್ಕಂಥದ್ದು ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತೀವಿ ನಾವು. ಇಲ್ಲಿ ಪ್ರಶ್ನೆ ಕೇಳಿದಾಗ ಮುಖ್ಯವಾಗಿ ಭಾರತ ಅಂತಕ್ಕಂಥ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ ಭಾರತ ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುತ್ತೆ. ಭಾರತ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಈ ಒಂದು ಉತ್ತರಾರ್ಧ ಗೋಳದಲ್ಲಿ. ಉತ್ತರಾರ್ಧ ಗೋಳ ಅಂತ ಬಂದಾಗ ಈ ಏಷ್ಯಾ ಖಂಡದ ಈ ಒಂದು ಭಾಗ ಇರ್ತದೆ. ಯಾವುದು ಅಂತಂದಾಗ ಈ ಒಂದು ಭಾರತ ಕಂಡು ಬರ್ತಕ್ಕಂತಹ ಭಾಗ ಅಂತ ಈ ಒಂದು ಏಷ್ಯಾ ಖಂಡದ ಈ ಒಂದು ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುತ್ತೆ. ಭಾರತ ಅಂತಕ್ಕಂಥ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ ನಾವಿಲ್ಲಿ ಸಮಭಾಜಕ ವೃತ್ತ, ಗೋಲನ್ನು ಎರಡು ಭಾಗ ಮಾಡ್ತೀವಿ. ಇದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತದ ಮೇಲ್ಭಾಗ ಇರತಕ್ಕಂತಹ ಭಾಗವನ್ನ ಉತ್ತರಾರ್ಧ ಗೋಳ ಅಂತ ಕರಿತೀವಿ. ಕೆಳಭಾಗವನ್ನು ಏನು ಕರಿತೀವಿ ಅಂತಂದಾಗ ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಇದನ್ನೇನು ಕರಿತೀವಿ ನಾವು ಉತ್ತರಾರ್ಧ ಗೋಳ, ಇದನ್ನೇನು ಅಂತಂದಾಗ ದಕ್ಷಿಣಾರ್ಧ ಗೋಳ. ಅಂದ್ರೆ ಭಾರತ ಅಂತಕ್ಕಂಥದ್ದು ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುತ್ತೆ. ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ಕಂಡು ಬರ್ತಕ್ಕಂತಹ ಈ ಸಮಭಾಜಕ ವೃತ್ತದ ಮೇಲ್ಗಡೆ ಇರತಕ್ಕಂಥ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತಾವ ಅಂತಂದ್ರೆ ಉತ್ತರ ಅಕ್ಷಾಂಶಗಳಾಗಿರ್ತವೆ. ಸಮಭಾಜಕ ವೃತ್ತದ ಕೆಳಗಡೆ ಇರತಕ್ಕಂಥ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತವೆ ಅಂತಂದಾಗ ದಕ್ಷಿಣ ಅಕ್ಷಾಂಶಗಳಾಗಿರ್ತವೆ. ಅಂದ್ರೆ ಭಾರತ ಉತ್ತರಾರ್ಧ ಗೋಳದಲ್ಲೇ ಬರುತ್ತೆ. ಅದಲ್ಲದೆ ಭಾರತ ಅಂತಕ್ಕಂಥದ್ದು ಉತ್ತರಾರ್ಧ ಗೋಳದ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದನ್ನ 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. 0 ಡಿಗ್ರಿ ರೇಖಾಂಶ. ಈ 0 ಡಿಗ್ರಿ ರೇಖಾಂಶವನ್ನ ಈ ಕಡೆ ಇರ್ತಕ್ಕಂಥ ಎಲ್ಲಾ ಭಾಗವನ್ನ ಇದನ್ನ ಪೂರ್ವಾರ್ಧ ಗೋಳ ಅಂತ ಕರೆದ. ಪೂರ್ವಾರ್ಧ ಗೋಳ ಅಂತ ಕರೆದರ. ಈ ಕಡೆ ಇರ್ತಕ್ಕಂತಹ ಭಾಗವನ್ನ ಪಶ್ಚಿಮಾರ್ಧ ಗೋಳ ಅಂತ ಕರೆದ. ಅಂದ್ರೆ ಭಾರತ ಅಂತಕ್ಕಂಥದ್ದು ಉತ್ತರಾರ್ಧ ಗೋಳದ ಯಾವ ಭಾಗದಲ್ಲಿದೆ ಅಂತಂದಾಗ ಪೂರ್ವ ಭಾಗದಲ್ಲಿದೆ. ಕೇಳ್ತಕ್ಕಂಥ ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದಾಗ ಇಲ್ಲಿ ಬಂದಿರತಕ್ಕಂಥದ್ದು ಏನು ಅಂತಂದಾಗ ಭಾರತ ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಇದು ಸಮಭಾಜಕ ವೃತ್ತ ಅನ್ಕೊಂಡ್ರೆ ಇದು ಇದ್ಯಾವುದೋ 0 ಡಿಗ್ರಿ ರೇಖಾಂಶ ಅನ್ಕೊಂಡ್ರೆ ಇಲ್ಲಿ ಏನು ಅಂತಂದಾಗ ಸಮಭಾಜಕ ವೃತ್ತ ಅನ್ಕೊಂಡ್ರೆ ಭಾರತ ಉತ್ತರಾರ್ಧ ಗೋಳದ ಯಾವ ಭಾಗದಲ್ಲಿದೆ ಅಂತಂದಾಗ ಪೂರ್ವ ಭಾಗದಲ್ಲಿದೆ. ಇದೊಂದು ಪ್ರಶ್ನೆ ಕೇಳಿದ್ರೆ. ಅದೇ ರೀತಿಯಾಗಿ ಭಾರತ ಅಂತಂದು ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತಂದಾಗ ಭಾರತ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಾ ಇದೆ. ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಬಂದಾಗ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದಾಗ ದಕ್ಷಿಣ ಭಾಗದಲ್ಲಿ ಕಂಡು ಬರತಕ್ಕಂತಹ ಒಂದು ದೇಶವಾಗಿದೆ ಅಂತಕ್ಕಂಥದ್ದು. ಆಯ್ತಾ? ಇದು ಭಾರತ ಅಂತಕ್ಕಂಥದ್ದು. ನಂತರ ಈ ಜಗತ್ತಿನ ವಿಸ್ತೀರ್ಣದಲ್ಲಿ ಅಥವಾ ಈ ಗೋಳದ ವಿಸ್ತೀರ್ಣದಲ್ಲಿ ಅಥವಾ ಭೂಮಿಯ ವಿಸ್ತೀರ್ಣದಲ್ಲಿ ಅಥವಾ ಇರತಕ್ಕಂಥ ಮನುಷ್ಯ ವಾಸ ಮಾಡ್ತಕ್ಕಂಥ ಭೂಪ್ರದೇಶದಲ್ಲಿ ಭಾರತದ ಪಾಲು ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಅಂತ ಬಂದಾಗ ಇಲ್ಲಿರ್ತಕ್ಕಂಥದ್ದು ಶೇಕಡ 2.4% ಮಾತ್ರ. ಅಂದ್ರೆ ಇಡೀ ಗೋಲವನ್ನು ಹಿಂಗೆ ಅನ್ಕೊಂಡ್ರೆ
ಭಾರತ ಇಷ್ಟು ಭಾಗ ಮಾತ್ರ ಬರುತ್ತೆ, ಅಂದರೆ 2.4% ಮಾತ್ರ ಬರುತ್ತೆ. ಅಂದರೆ ಭಾರತ ಅಂತಕ್ಕಂಥದ್ದು ಈ ಒಂದು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದ್ರೆ ಎಷ್ಟು ಅಂತಂದಾಗ ಭಾರತ ಜಗತ್ತಿನಲ್ಲಿ 7ನೇ ದೊಡ್ಡ ರಾಷ್ಟ್ರ. ಪ್ರಶ್ನೆ ಕೇಳಿದ್ದಾರೆ ಏನು ಅಂತಂದಾಗ ಈ ಒಂದು ಜಗತ್ತಿನ ದೊಡ್ಡ ರಾಷ್ಟ್ರಗಳು ಯಾವ ಅಂತ ಪ್ರಶ್ನೆ ಕೇಳಿದರೆ ಅಲ್ಲಿ ನಮಗೆ ನೆನ್ಪಿಟ್ಕೋಬೇಕೋಸ್ಕರ ನಾವು ಮಾಡ್ಕೊಂಡಿದ್ದೀವಿ RKCAB ಅಂತಕ್ಕಂಥದ್ದು. RKCAB ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ರಾಷ್ಟ್ರಗಳು ಅಂತಕ್ಕಂಥದ್ದು. ದೊಡ್ಡ ರಾಷ್ಟ್ರಗಳು ಅಂತಕ್ಕಂಥ ದೊಡ್ಡ ರಾಷ್ಟ್ರಗಳು ಅಂತ ಬಂದಾಗ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ರಷ್ಯಾ, ಸುಮಾರು 1,70,00,000 ಚದರ ಕಿಲೋಮೀಟರ್ ಇದೆ. 1,70,00,000 ಚದರ ಕಿಲೋಮೀಟರ್ ಅಂದರೆ ಸುಮಾರು ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡದು ಅಂತಂದಾಗ 32 ಲಕ್ಷ ನನಗೆ ಸುಮಾರು 4-5 ಪಟ್ಟು ದೊಡ್ಡದು ಯಾವುದು ಅಂದಾಗ ರಷ್ಯಾ ಅಂತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ದೇಶ. ಅದೇ ರೀತಿ ಎರಡನೇದು ಯಾವುದು ಅಂತಂದಾಗ ಆ್ಯಕ್ಚುಲಿ ಇದರ ಸ್ಪೆಲ್ಲಿಂಗ್ ಏನು ಅಂತಂದಾಗ ಕೆನಡಾ, ಬಟ್ ನಮಗೆ ಏನು ಅಂತಂದಾಗ ಅರ್ಥಪೂರ್ಣವಾಗಿರೋದಕ್ಕೋಸ್ಕರನೇ ನಾವು 2ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಕೆನಡಾ ಅಂತ ಮಾಡ್ಕೊಳ್ತೀವಿ. 3ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಚೀನಾ ಅಂತಕ್ಕಂಥದ್ದು. 3ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಚೀನಾ. 4ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಅಮೇರಿಕಾ ಅಂತಕ್ಕಂಥದ್ದು. 4ನೇ ದೊಡ್ಡ ರಾಷ್ಟ್ರ ಅಮೇರಿಕಾ. 5ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಬ್ರೆಜಿಲ್. 6ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಅರ್ಜೆಂಟೈನಾ ಅಂತಕ್ಕಂಥದ್ದು. 6ನೇ ದೊಡ್ಡ ರಾಷ್ಟ್ರ ಯಾವುದು ಅಂದಾಗ ಅರ್ಜೆಂಟೈನಾ. 7ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಭಾರತ ಅಂತಕ್ಕಂಥದ್ದು. ಈ ರೀತಿಯಾಗಿ ಭಾರತವನ್ನು ಏನು ಅಂತಂದಾಗ ನಾವು ಅನುಕೂಲ ದೃಷ್ಟಿಯಿಂದ ಯಾವುದು ಅಂದಾಗ 6ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಇಲ್ಲಿ ಅರ್ಜೆಂಟೈನಾ ಅಲ್ಲ, ಇದು ಯಾವುದು ಅಂತಂದಾಗ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಆಸ್ಟ್ರೇಲಿಯಾ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರ. ನೆಕ್ಸ್ಟ್ ಯಾವುದು ಅಂತಂದಾಗ ಇಲ್ಲಿ ಬರ್ತಕ್ಕಂಥದ್ದು 8ನೇ ರಾಷ್ಟ್ರ ಯಾವುದು ಅಂದಾಗ ಅರ್ಜೆಂಟೈನಾ ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವುದು ಅಂತಂದಾಗ ಕಜಕಿಸ್ತಾನ್ ಅಂತಕ್ಕಂಥದ್ದು. ಈ ರೀತಿಯಾಗಿ ದೊಡ್ಡ ರಾಷ್ಟ್ರಗಳು. ಪರೀಕ್ಷೆಯಲ್ಲಿ ಒಂದ್ಸಲ ಕೇಳಿದ್ರೆ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂದಾಗ ರಷ್ಯಾ. ನೆಕ್ಸ್ಟ್ ಎಕ್ಸಾಮ್ ಕೇಳಿದಾಗ ಈ ರಷ್ಯಾ ಆಪ್ಷನ್ನೇ ಇದ್ದಿಲ್ಲ. ಯಾವ ದೊಡ್ಡ ರಾಷ್ಟ್ರ ಅಂತ ನನಗೆ ಕೆಳಕಂಡ ರಾಷ್ಟ್ರಗಳಲ್ಲಿ ಯಾವ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾರೆ, ಹಾಗಾಗಿ ನಮಗೆ ಸೀರಿಯಲ್ ಗೊತ್ತಿರಬೇಕು. ನಂತರ ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಯಾವುದು ಅಂತಂದಾಗ ವ್ಯಾಟಿಕನ್ ಸಿಟಿ ಅಂತ ಬರುತ್ತೆ. ವ್ಯಾಟಿಕನ್ ಸಿಟಿ ಅತ್ಯಂತ ದೊಡ್ಡ ಚಿಕ್ಕ ರಾಷ್ಟ್ರ ಯಾವುದು ಅಂತಂದಾಗ ವ್ಯಾಟಿಕನ್ ಸಿಟಿ. ಯಾವ ಖಂಡದಲ್ಲಿ ಬರುತ್ತೆ ಅಂತಂದಾಗ ಯುರೋಪ್ ಖಂಡದಲ್ಲಿ ಬರುತ್ತೆ. ಯುರೋಪ್ ಖಂಡದ ಯಾವ ಭಾಗ ಅಂತಂದಾಗ ಇಟಾಲಿಯಲ್ಲಿ ಬರ್ತಕ್ಕಂತಹ ಒಂದು ಭಾಗ ಯಾವುದು ಅಂತಂದಾಗ ವ್ಯಾಟಿಕನ್ ಸಿಟಿ. ಅದು ಎಷ್ಟು ಅಂತಂದಾಗ 0.44 ಸ್ಕ್ವೇರ್ ಕಿಲೋಮೀಟರ್. ಅತ್ಯಂತ ಚಿಕ್ಕ ರಾಷ್ಟ್ರ. ಇದರಲ್ಲಿರ್ತಕ್ಕಂಥ ಕೇವಲ ಜನಸಂಖ್ಯೆ ಎಷ್ಟು ಅಂತಂದಾಗ ಕೇವಲ 900 ಜನಸಂಖ್ಯೆ ಮಾತ್ರ ಇದೆ. ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂದಾಗ ರಷ್ಯಾ. ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು ಅಂತಂದಾಗ ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು. ಈ ವ್ಯಾಟಿಕನ್ ಸಿಟಿಯನ್ನ ಯಾಕೆ ಮಾಡಿದ್ರು ಅಂತಂದಾಗ ಇಟಾಲಿ ಅಂತಕ್ಕಂಥದ್ದು ಗಣರಾಜ್ಯವಾದಾಗ ಅಲ್ಲಿರ್ತಕ್ಕಂಥ ಪೋಪ್ ಒಬ್ಬ ವ್ಯಕ್ತಿಯ ಅಡಿ ಬರದಂಗೆನೆ ಅವನಿಗೋಸ್ಕರ ಗೌರವಾರ್ಥವಾಗಿ ಏನು ಮಾಡ್ತಾರೆ, ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ರಾಷ್ಟ್ರವನ್ನ ಮಾಡಿದರೆ ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು. ಅದು ಇಟಾಲಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ ಅಂತಕ್ಕಂಥದ್ದು. ಅರ್ಥಾಯ್ತಾ? ಈ ದೊಡ್ಡ ರಾಷ್ಟ್ರ ಮತ್ತು ಚಿಕ್ಕ ರಾಷ್ಟ್ರ ಅಂತಕ್ಕಂದಾಗ ನಂತರ ಈ ಒಂದು ಜಗತ್ತಿನ ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಈ ಒಂದು ಯಾವುದಂತಾಗ ವಿಸ್ತೀರ್ಣದಲ್ಲಿ ಏನು ಅಂತಂದಾಗ ವಿಸ್ತೀರ್ಣದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರ. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಏನಂತಂದಾಗ ಜನಸಂಖ್ಯೆಯಲ್ಲಿ ಎಷ್ಟನೇ 2.4% ಅಂತ ಹೇಳಿದೆ ನಾನು. ಜನಸಂಖ್ಯೆಯಲ್ಲಿ ಎಷ್ಟಿದೆ ಅಂತಂದಾಗ ಜನಸಂಖ್ಯೆಯಲ್ಲಿ 17.5% ಏನಾಗಿದ್ದಾಗ ಭಾರತದ ಪಾಲಿದೆ. ಬಟ್ ಇದು ಯಾವ್ದ್ರ ಬಗ್ಗೆ ಹೇಳಕತ್ತೀನಿ ಅಂತಂದಾಗ ಕೇವಲ 2011ರ ಜನಗಣತಿ ಬಗ್ಗೆ ಹೇಳಕತ್ತೀನಿ ನಾನು. ನಂತರ 2027ರಲ್ಲಿ ಮತ್ತೆ ಏನಾಗುತ್ತೆ ಅಂದಾಗ ಜನಸಂಖ್ಯೆ ಅಪ್ಡೇಟ್ ಆಗುತ್ತೆ. ಆವಾಗ ಅದರ ಅಧಿಕೃತವಾಗಿರತಕ್ಕಂತಹ ಡಾಟಾಗಳ ಸಿಗ್ತವೆ. 2011ರ ಜನಸಂಖ್ಯೆಯ ಪ್ರಕಾರ ಭಾರತ ಜಗತ್ತಿನಲ್ಲಿ ಎಷ್ಟು ಪಾಲು ಹೊಂದಿದೆ ಅಂದಾಗ 17.5%. ಈ 2011ರ ಜನಸಂಖ್ಯೆಯ ಪ್ರಕಾರ ಭಾರತದಲ್ಲಿ ಜನಸಂಖ್ಯೆಯಲ್ಲಿ ಭಾರತ 2ನೇ ದೊಡ್ಡ ರಾಷ್ಟ್ರ. ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಜನಸಂಖ್ಯೆಯಲ್ಲಿ ದೊಡ್ಡ ರಾಷ್ಟ್ರ ಯಾವುದು ಅಂದಾಗ ಚೀನಾ. 2ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಭಾರತ ಅಂತಕ್ಕಂಥದ್ದು. ಜನಸಂಖ್ಯೆಯಲ್ಲಿ 3ನೇ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಅಮೇರಿಕಾ, ಇಂಡೋನೇಷಿಯಾ. ನೋಡಿ ಜನಸಂಖ್ಯೆಯಲ್ಲಿ ಹಾಕತ್ತೀನಿ ನಾನು. ಚೀನಾ, ಭಾರತ, ಅಮೇರಿಕಾ, ಇಂಡೋನೇಷಿಯಾ. ಈ ರೀತಿಯಾಗಿ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ದೊಡ್ಡ ರಾಷ್ಟ್ರಗಳು ಅಂತಕ್ಕಂಥ ಪರಿಕಲ್ಪನೆ ಇರಬೇಕು.
ನಂತರ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಈ ಒಂದು ಜಗತ್ತಿನಲ್ಲಿ ಭಾರತದ ಪಾಲು ಎಷ್ಟು ಅಂತಂದಾಗ 2.4%. ಅದೇ ರೀತಿಯಾಗಿ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತ ಪ್ರಶ್ನೆ ಕೇಳೋದು ಒಂದ್ಸರಿ. ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತ ಕೇಳಿದೆ. ಕರ್ನಾಟಕದ ಪಾಲು ಅಂತ ಕೇಳಿದೆ. ಈ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟರಿಂದಾಗ 5.05% ಅಥವಾ 5.05 ಅಂತಕ್ಕಂಥದ್ದು ಭಾರತ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಅಂತ ಕೇಳಿದ್ರೆ. ಅದೇ ರೀತಿಯಾಗಿ ಭಾರತದ ವಿಸ್ತೀರ್ಣ ಬಿಟ್ಟು ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಅಂತ ಕೇಳಿದ್ರೆ, ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಅಂತಂದಾಗ 5.85. ಯಾವ ಜನಸಂಖ್ಯೆ ಅಂತಂದಾಗ 2011ರ ಡಾಟಾ ಆಧರಿಸಿ. ಈ ರೀತಿಯಾಗಿ ನಾವು ಭಾರತದ ಭೌಗೋಳಿಕ ಸ್ಥಾನ ಅಂತ ಬಂದಾಗ ನಾವು ಭಾರತ ಅಂತಕ್ಕಂಥದ್ದು ಎಲ್ಲಿ ಅಂತಂದಾಗ ಉತ್ತರಾರ್ಧಗೋಳದಲ್ಲಿ ಕಂಡುಬರುತ್ತೆ, ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಏಷ್ಯಾ ಖಂಡದಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಭಾರತ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರ ಆಗಿದೆ. ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತಂದಾಗ 2.4%. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು ಅಂತಂದಾಗ 17.5% ಅಂತಕ್ಕಂಥ ಗೊತ್ತಾಗಬೇಕು ನಮಗೆ. ಆಯ್ತಾ? ನೆಕ್ಸ್ಟ್ ಈಗ ಮುಖ್ಯವಾಗಿ ಬರ್ತಕ್ಕಂತಹ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದಾಗ, ಈ ಒಂದು ಭಾರತ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ನಾವು ಭಾರತದ ಮ್ಯಾಪ್ ಈ ತರ ಕೇಳಿದ್ರೆ ಯಾವ್ಯಾವ ಅಕ್ಷಾಂಶದಲ್ಲಿ ಭಾರತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇದನ್ನ ಭೂಶಿರ ಅಂತ ಕರಿತೀವಿ ನಾವು. ಇದನ್ನ ಭೂಶಿರದಲ್ಲಿ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ ಹರಡಿದೆ, ಯಾವ ಅಕ್ಷಾಂಶದವರೆಗೆ ಹರಡಿದೆ ಅಂತಕ್ಕಂಥದ್ದು. ಭೂಶಿರ ಅಂತ ಬಂದಾಗ ಇಲ್ಲಿ 8.4 ಯಾವ ಅಕ್ಷಾಂಶ ಅಂತಂದಾಗ 8.4 ಡಿಗ್ರಿ ಯಾವ ಅಕ್ಷಾಂಶ ಅಂತಂದ್ರೆ ಉತ್ತರ ಅಕ್ಷಾಂಶದಿಂದ. ನೋಡ್ರಿ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೆ ಅಂತಂದಾಗ ನನಗೆ 37.6 ಡಿಗ್ರಿ ಯಾವ ಅಕ್ಷಾಂಶ ಅಂತಂದ್ರೆ ಉತ್ತರ ಅಕ್ಷಾಂಶ. ಇದು ಕ್ಲಿಯರ್ ಗೊತ್ತಿರಬೇಕು. ಆಮೇಲೆ ಇದು ಉತ್ತರ ಅಕ್ಷಾಂಶ ಓಕೆ, ಕೆಲವು ಸಂದರ್ಭಗಳಲ್ಲಿ ದಕ್ಷಿಣ ಭಾಗದಲ್ಲಿ ಐತೆ, ಇದು ದಕ್ಷಿಣ ಅಕ್ಷಾಂಶ ಅನ್ನಬಾರದು. ಯಾಕೆ ಅನ್ನಬಾರದು ಅಂತ ನನಗೆ ಆಲ್ರೆಡಿ ಚರ್ಚೆ ಮಾಡಿದೆ ನಾನು. ಈ ಒಂದು ಗೋಳದ ಮೇಲೆ ಸಮಭಾಜಕ ವೃತ್ತದ ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ ನಾವಿಲ್ಲಿ ಭಾರತ ಅಂತಕ್ಕಂಥದ್ದು. ಈ ಒಂದು ಭಾರತ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ ಉತ್ತರಾರ್ಧಗೋಳದಲ್ಲಿ ಕಂಡು ಬರುತ್ತೆ. ಉತ್ತರಾರ್ಧಗೋಳದಲ್ಲಿ ಕಂಡು ಬರೆಸೋವಾಗಲೇ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತವೆ ಅಂತಂದ್ರೆ ಎಲ್ಲಾ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳೇ ಆಗಿರ್ತವೆ. ಹಂಗಾಗಿ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೆ ಅಂತಂದಾಗ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ ಅಂತಕ್ಕಂಥದ್ದು. ಇದು ಭೂಶಿರದ ಕೊನೆಯ ತುದಿ ಯಾವುದು ಅಂತಂದಾಗ ಇಲ್ಲಿ ಭೂಶಿರದ ಕೊನೆಯ ತುದಿ ಯಾವುದು ಅಂತ ಬಂದಾಗ ಇದನ್ನ ಕನ್ಯಾಕುಮಾರಿ ಅಂತ ಕರೀತಾರೆ. ಭೂಶಿರದ ಕೊನೆಯ ತುದಿ ಯಾವುದಂದಾಗ ಕನ್ಯಾಕುಮಾರಿ. ಈ ಕನ್ಯಾಕುಮಾರಿಯನ್ನ ಒಂದು ಪದ ಬಳಕೆ ಮಾಡಿದರೆ ಕೇಪ್ ಆಫ್ ಕ್ಯಾಮರಿನ್ ಅಂತಕ್ಕಂಥದ್ದು. ಕೇಪ್ ಆಫ್ ಕ್ಯಾಮರಿನ್ ಅಂತಕ್ಕಂಥ ಪದವನ್ನು, ಅಂದ್ರೆ ಭೂಶಿರದ ಕೊನೆಯ ತುದಿ ಯಾವುದು ಅಂತಂದಾಗ ಕೇಪ್ ಆಫ್ ಕ್ಯಾಮರಿನ್. ಒಂದು ಎಕ್ಸಾಂಪಲ್ ಕೇಳಿದ್ರು, ಕೇಪ್ ಆಫ್ ಕ್ಯಾಮರಿನ್ ಅಂತಕ್ಕಂಥದ್ದು ಕೆಳಕಂಡ ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ರು. ಕೇಪ್ ಆಫ್ ಕ್ಯಾಮರಿನ್, ಈ ಕೇಪ್ ಆಫ್ ಕ್ಯಾಮರಿನ್ ಕೊಟ್ಟಿದ್ರು ಕೇರಳ, ತಮಿಳುನಾಡು, ಅಂಡಮಾನ್ ನಿಕೋಬಾರು, ಲಕ್ಷದ್ವೀಪ ಅಂತಕ್ಕಂಥದ್ದು. ಎಲ್ಲಿ ಕಂಡು ಬರ್ತಕ್ಕಂಥದ್ದಾಗ ಕೇಪ್ ಆಫ್ ಕ್ಯಾಮರಿನ್ ಕಂಡು ಬರ್ತಕ್ಕಂಥ ಪ್ರದೇಶ ಯಾವುದು ಅಂತಂದಾಗ ತಮಿಳುನಾಡು ಅಂತಕ್ಕಂಥದ್ದು. ನಂತರ ಉತ್ತರದ ಕೊನೆಯ ತುದಿ ಅಂತಕ್ಕಂಥದ್ದು ಈ ಒಂದು ಇಂದಿರಾ ಕೋಲ್. ಉತ್ತರದ ಕೊನೆಯ ತುದಿ ಯಾವುದು ಅಂತಂದಾಗ ಇಂದಿರಾ ಕೋಲ್ ಅಂತಕ್ಕಂಥದ್ದು ಉತ್ತರದ ಕೊನೆಯ ತುದಿ. ಇದು ಯಾವುದು ಅಂತಂದಾಗ ಭೂಶಿರದ ವಿಸ್ತೀರ್ಣ ಆಯಿತು. ಅದೇ ರೀತಿಯಾಗಿ ನಾವು ಭಾರತದ ಅತ್ಯಂತ ಕೊನೆಯ ತುದಿ ಯಾವುದು ಅಂತಂದಾಗ ಇಲ್ಲಿ ಭಾರತದಲ್ಲಿ ಬಂದಾಗ ಅನೇಕ ರೀತಿಯಾಗಿರ್ತಕ್ಕಂತಹ ದ್ವೀಪಗಳು ಕಂಡು ಬರ್ತವೆ. ಭಾರತದಲ್ಲಿ ಈ ಒಂದು ಅನೇಕ ರೀತಿಯಾಗಿರ್ತಕ್ಕಂತಹ ದ್ವೀಪಗಳು ಕಂಡು ಬರ್ತವೆ. ಇಲ್ಲಿ ಕಂಡು ಬರ್ತಕ್ಕಂತಹ ದ್ವೀಪಗಳು ಅಂತಂದಾಗ ಈ ಕಡೆ ಬಂಗಾಳ ಕೊಲ್ಲಿ ಕಂಡು ಬಂದ್ರೆ ಈ ಕಡೆ ಏನು ಕಂಡು ಬರುತ್ತಂದಾಗ ಅರಬ್ಬಿ ಸಮುದ್ರ ಕಂಡು ಬರುತ್ತೆ. ಅರಬ್ಬಿ ಸಮುದ್ರ, ಈ ಒಂದು ಅರಬ್ಬಿ ಸಮುದ್ರದಲ್ಲಿ ಸುಮಾರು 43 ದ್ವೀಪಗಳದಾವ. ಅದೇ ರೀತಿಯಾಗಿ ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪಗಳದಾವ.
4 ದ್ವೀಪಗಳಿದಾವೆ. 204 ದ್ವೀಪಗಳಿದಾವೆ. 204 ದ್ವೀಪಗಳು. ಈ ಒಂದು ಕೊನೆಯ ತುದಿ ಅಂತ ಬಂದಾಗ ಇಲ್ಲಿ ಬರ್ತಕ್ಕಂತಹ ಕೊನೆಯ ತುದಿ ಕಂಡು ಬರುತ್ತೆ. ಭಾರತದ ಕೊನೆಯಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಇಲ್ಲಿವರೆಗೆ ಭಾರತ ವಿಸ್ತೀರ್ಣ ಇದೆ. ಈ ಒಂದು ಭಾರತದ ಕೊನೆಯ ತುದಿ ಅಂತಕ್ಕಂಥದ್ದು ಯಾವ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ ಅಂತಂದಾಗ 6.45 ಡಿಗ್ರಿ. ಯಾವ ಅಕ್ಷಾಂಶ ಅಂತಂದ್ರೆ ಉತ್ತರ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. 6.45 ಡಿಗ್ರಿ ಯಾವ ಅಕ್ಷಾಂಶ ಅಂತಂದ್ರೆ ಉತ್ತರ ಅಕ್ಷಾಂಶದಲ್ಲಿ ಕಂಡು ಬರುತ್ತದೆ. ಈ ಒಂದು 6.45 ಡಿಗ್ರಿ ಉತ್ತರ ಅಕ್ಷಾಂಶ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರದೇಶ ಯಾವುದು ಅಂತಂದಾಗ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು. ಇಂದಿರಾ ಪಾಯಿಂಟ್ ಅನ್ನ ಕೆಲವೊಂದು ಕಡೆ ಏನಂತ ಬಳಕೆ ಮಾಡಿದರೆ ಅಂದಾಗ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಬಳಕೆ ಮಾಡಿದ್ದಾರೆ. ಇಂದಿರಾ ಪಾಯಿಂಟ್ ಅನ್ನ ಕೆಲವೊಂದು ಕಡೆ ಏನ್ ಮಾಡಿದ್ರೆ ಅಂದಾಗ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಬಳಕೆ ಮಾಡಿದ್ದಾರೆ. ಅಂದ್ರೆ ಭಾರತ ವಿಸ್ತೀರ್ಣದ ಕೊನೆಯ ದಕ್ಷಿಣದ ತುದಿ ಅಂತಂದ್ರೆ ಇಂದಿರಾ ಪಾಯಿಂಟ್. ಮುಂದುವರೆದ ಪ್ರಶ್ನೆ ಕೇಳಿದರೆ ಇಂದಿರಾ ಪಾಯಿಂಟ್ ಕೆಳಕಂಡ ಎಲ್ಲಿ ಕಂಡು ಬರುತ್ತೆ ಅಂತಂದಾಗ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತಾ ಇದೆ. ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟಂತಹ 8.4 ಡಿಗ್ರಿ ಭೂಶಿರದ ಕೊನೆಯ ತುದಿ. ಅದೇ ರೀತಿ ಭಾರತ ವಿಸ್ತೀರ್ಣದ ಕೊನೆಯ ತುದಿ ಯಾವಂದಾಗ 6.45 ಡಿಗ್ರಿ ಉತ್ತರ ಅಕ್ಷಾಂಶ ಅಂತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ ಎಂದಾಗ ಭಾರತದಲ್ಲಿ ಹಾದು ಹೋಗ್ತಕ್ಕಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಕೇಳಿದರೆ ನಾವು 5 ಅಕ್ಷಾಂಶಗಳನ್ನು ಪ್ರಮುಖ ಅಕ್ಷಾಂಶ ಅಂತ ಮಾಡ್ಕೊಂಡ್ವಿ. ನಾವು ಗೋಲದ ಮೇಲೆ 5 ಅಕ್ಷಾಂಶಗಳು ಯಾವುದು ಅಂತಂದಾಗ ಈಗ ಆಲ್ರೆಡಿ ಸಮಭಾಜಕ ವೃತ್ತ ಅಂತ ನೋಡಿದ್ವಿ ನಾವು. ಯಾವುದು ಅಂತಂದಾಗ ಸಮಭಾಜಕ ವೃತ್ತ 0 ಡಿಗ್ರಿ ಉತ್ತರ 0 ಡಿಗ್ರಿ ಅಂತಕ್ಕಂಥ ಇದನ್ನ ಸಮಭಾಜಕ ವೃತ್ತ ಅಂತ ಕರೆದ್ವಿ ನಾವು. ಪ್ರಮುಖವಾಗಿರತಕ್ಕಂಥ ಅಕ್ಷಾಂಶ ಅಂತ ಬಂದಾಗ ಇಲ್ಲಿ ಏನು ಅಂತಂದಾಗ 0 ಡಿಗ್ರಿ ಏನಿದು ಸಮಭಾಜಕ ವೃತ್ತ ಅಥವಾ ಇದನ್ನ ವಿಷವ ವೃತ್ತ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ವಿಷವ ವೃತ್ತ ಅಂತ ಬಳಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ 0 ಡಿಗ್ರಿ ಏನಿದು 0 ಡಿಗ್ರಿ ಅಕ್ಷಾಂಶ. ಇದು ಉತ್ತರನೂ ಅಲ್ಲ ದಕ್ಷಿಣನೂ. ಅದೇ ರೀತಿಯಾಗಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಯಾವ ಅಕ್ಷಾಂಶ? ಇದು ಉತ್ತರ ಅಕ್ಷಾಂಶ. ಇದನ್ನ ಏನಂತ ಕರೆದೀವಿ ಅಂತಂದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅಂತ ಪದವನ್ನು ಬಳಕೆ ಮಾಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದೇ ರೀತಿ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. 23.5 ಡಿಗ್ರಿ ಏನಿದು ದಕ್ಷಿಣ ಅಕ್ಷಾಂಶ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ಏನಂತ ಕರೆದೀವಿ ಅಂತಂದಾಗ ಮಕರ ಸಂಕ್ರಾಂತಿ ವೃತ್ತ ಅಂತ ಪದವನ್ನು ಬಳಕೆ ಮಾಡಿದ್ವಿ. ಏನಂತಂದಾಗ ಮಕರ ಸಂಕ್ರಾಂತಿ ವೃತ್ತ. ಏನಿದು ಮಕರ ಸಂಕ್ರಾಂತಿ ವೃತ್ತ. ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು 66.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿ 2 ಬರ್ತಾವೆ, ಒಂದು ಆರ್ಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ. ಆರ್ಟಿಕ್ ವೃತ್ತ ಯಾವುದು, ಅಂಟಾರ್ಟಿಕ್ ವೃತ್ತ ಯಾವುದು ಅಂತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಕಂಡು ಬರುತ್ತೆ. ಫಸ್ಟ್ ಒಂದು ಕ್ಲಿಯರ್ ಇಟ್ಕೋಬೇಕು. ಅಂಟಾರ್ಟಿಕ್ ವೃತ್ತ ನಮ್ಗೆ ಯಾವುದನ್ನು ಕಂಡಿಡಬೇಕು ಅಂತಂದಾಗ ಈ ಒಂದು ದಕ್ಷಿಣದಲ್ಲಿ ಒಂದು ಖಂಡ ಕಂಡು ಬರುತ್ತೆ. ಇದು ಯಾವ ಖಂಡ ಅಂತ ಗೊತ್ತಿರಬೇಕು. ಯಾವ ಖಂಡ ಇದು? ಅಂಟಾರ್ಟಿಕ್ ಖಂಡ ಅಂತಕ್ಕಂಥದ್ದು. ಅಂಟಾರ್ಟಿಕ್ ಖಂಡ. ಹಂಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದಾಗ ಅಂಟಾರ್ಟಿಕ್ ವೃತ್ತ ಅಂತ ಕ್ಲಿಯರ್ ನಂಗಿರ್ಬೇಕು. ಯಾವುದು ಅಂದಾಗ ಅಂಟಾರ್ಟಿಕ್ ವೃತ್ತ ಅಂತಕ್ಕಂಥದ್ದು. ಅಂಟಾರ್ಟಿಕ್ ವೃತ್ತ. ಉತ್ತರಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಸರೋವರ ಕಂಡು ಬರುತ್ತೆ. ಇಲ್ಲಿ ಒಂದು ಆರ್ಟಿಕ್ ಸರೋವರ ಅಂತ ಕಂಡು ಬರುತ್ತೆ. ಆರ್ಟಿಕ್ ಸರೋವರ. ಇದಕ್ಕೇನು ಕರೆದೀವಿ ಅಂತಂದಾಗ ಆರ್ಟಿಕ್ ವೃತ್ತ ಅಂತ ಕರೆದೀವಿ ನಾವು. ಆರ್ಟಿಕ್ ವೃತ್ತ ಅಂತಕ್ಕಂಥದ್ದು ಅಂದ್ರೆ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಕಂಡು ಬರ್ತಕ್ಕಂಥದ್ದು, 66.5 ಡಿಗ್ರಿ ಉತ್ತರ ಕಂಡು ಬರ್ತಕ್ಕಂಥದ್ದು ಆರ್ಟಿಕ್ ವೃತ್ತ. 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಕಂಡು ಬರ್ತಕ್ಕಂಥದ್ದು ಯಾವ್ದಾಗ ಅಂಟಾರ್ಟಿಕ್ ವೃತ್ತ. ಈ ಒಂದು 5 ಪ್ರಮುಖ ಅಕ್ಷಾಂಶಗಳನ್ನು ಗುರುತಿಸಿ ನಾವು. ಈ 5 ಪ್ರಮುಖ ಅಕ್ಷಾಂಶಗಳಲ್ಲಿ ಭಾರತದ ಮೇಲೆ ಹಾದು ಹೋಗ್ತಕ್ಕಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಭಾರತ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ. ಉತ್ತರಾರ್ಧ ಗೋಳದಲ್ಲಿ ಬಂದಾಗ ನಾವು ಇಲ್ಲಿ ತರ ಭಾರತ ಬರುತ್ತೆ.
ಇಲ್ಲಿ ಭಾರತ ಬಂದಾಗ ಯಾವ ಅಕ್ಷಾಂಶ ಹಾದು ಹೋಗುತ್ತೆ ಅಂತಂದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಹಾದು ಹೋಗುತ್ತೆ. ಅಂದ್ರೆ ಭಾರತದ ಮೇಲೆ ಹಾದು ಹೋಗ್ತಕ್ಕಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂತಂದಾಗ 23.5 ಡಿಗ್ರಿ. ನೋಡ್ರಿ 23.5 ಡಿಗ್ರಿ ಯಾವ ಅಕ್ಷಾಂಶ ಅಂತಂದಾಗ ಉತ್ತರ ಅಕ್ಷಾಂಶ 23.5 ಡಿಗ್ರಿ. ಅಂದ್ರೆ ಭಾರತದ ಮೇಲೆ ಹಾದು ಹೋಗ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶ. ಈ ಹಾದು ಹೋಗ್ತಕ್ಕಂಥ ಪ್ರಮುಖ ಅಕ್ಷಾಂಶ ಭಾರತದ ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಪ್ರಶ್ನೆ ಕೇಳೋಣ. ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ, ಅಥವಾ ಯಾವುದೋ 3-4 ರಾಜ್ಯ ಕೊಟ್ಟಿರ್ತಾರೆ, ಕೆಳಕಂಡ ಯಾವ ರಾಜ್ಯದ ಮೇಲೆ ಹಾದು ಹೋಗಿಲ್ಲ ಅಥವಾ ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ ಪ್ರಶ್ನೆ ಕೇಳ್ತಾನೆ. ಒಟ್ಟು ಟೋಟಲ್ ಇರ್ತಕ್ಕಂಥದ್ದು ಎಷ್ಟು ರಾಜ್ಯಗಳ ಮೇಲೆ ಅಂತಂದಾಗ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. 8 ರಾಜ್ಯಗಳು ಅಂತ ಬಂದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ ರಾಜ್ಯಗಳು ಅಂತಕ್ಕಂಥದ್ದು. ಈಗ ಆಲ್ರೆಡಿ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂದಾಗ ಇದನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳೋಕ್ಕೋಸ್ಕರ ಏನ್ ಮಾಡಿದ್ದಾರೆ, ಒಂದು ಕೋಡ್ ಮಾಡಿದ್ದಾರೆ. ಏನ್ ಕೋಡ್ ಅಂತಂದ್ರೆ ಪಮ್ಮಿ ಮಗು ರಾಜ ಛತ್ರಿ ಇದ್ದಾನೆ ಅಂತಕ್ಕಂಥದ್ದು. ಛತ್ರಿ ಇದ್ದಾನೆ. ಛತ್ರಿ ಅಂತಂದ್ರೆ ಬಹಳ ಬಯಕೆ ಇದ್ದಾನೆ ಅಂತ, ಬಹಳ ತುಂಟ ಇದ್ದಾನೆ ಅಂತಕ್ಕಂಥದ್ದು. ಪಮ್ಮಿ ಮಗು ರಾಜ ಛತ್ರಿ ಇದ್ದಾನೆ ಅಂತಕ್ಕಂಥದ್ದು. ಅಂದ್ರೆ ಈ ಪಮ್ಮಿ ಅಂತಕ್ಕಂಥ ಮಗು ಏನದಾನ ರಾಜ ಬಹಳ ಛತ್ರಿ ಇದ್ದಾನೆ ಅಂತಕ್ಕಂಥದ್ದು. ನಮ್ಗೆ ಇವ್ನು ಇರೋದು ಬಿಡೋದು ಬೇಕಾಗಿಲ್ಲ, ನಮ್ಗೆ ಈ ಕೋಡ್ ನಮಗೆ ಬೇಕು. ಈ ಕೋಡ್ ನಮಗೆ ಬೇಕು. ಏನಂತಂದ್ರೆ ಇಲ್ಲಿ 8 ರಾಜ್ಯಗಳನ್ನು ಸೂಚಿಸುತ್ತೆ. ಇಲ್ಲಿ ಪ ಅಂತಂದ್ರೆ ನಾವೇನ್ ಮಾಡ್ಕೋಬಹುದು ಅಂದಾಗ ಸರಳವಾಗಿ ಇದನ್ನ ಪಶ್ಚಿಮ ಬಂಗಾಳ ಅಂತ ಅನ್ಕೋಬಹುದು. ಮೀ ಅಂತಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ಮಿಜೋರಾಂ ಅಂತಕ್ಕಂಥ ಪದವನ್ನ ಬಳಕೆ ಮಾಡಬಹುದು. ಅದೇ ರೀತಿ ಮ ಅಂತಂದ್ರೆ ಇಲ್ಲಿ ಮಧ್ಯಪ್ರದೇಶ್ ಅಂತಕ್ಕಂಥ ಬಳಕೆ. ಗು ಅಂತಂದ್ರೆ ಇಲ್ಲಿ ಗುಜರಾತ್ ಅನ್ನ ಬಳಕೆ ಮಾಡಬಹುದು. ರ ಅಂತಂದ್ರೆ ಇಲ್ಲಿ ರಾಜಸ್ಥಾನ್ ಬಳಕೆ ಮಾಡಬಹುದು. ಜ ಅಂತಂದ್ರೆ ಇಲ್ಲಿ ಯಾವುದು ಅಂತಂದಾಗ ಜಾರ್ಖಂಡ್. ಛ ಅಂತಂದ್ರೆ ಇಲ್ಲಿ ಛತ್ತೀಸ್ಗಢ. ನೆಕ್ಸ್ಟ್ ತ್ರಿಪುರ. ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಯಾವುದು ಅಂತಂದಾಗ ಈ ಒಂದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತಕ್ಕಂಥದ್ದು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಇದ್ರ ಬಗ್ಗೆ ನಮಗೆ ಪಿಕ್ಚರ್ ಗೊತ್ತಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ರೇಖಾಂಶ ಒಂದು ನೋಡೋಣ ಇವತ್ತು. ಈ ಒಂದು ರೇಖಾಂಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೇಖಾಂಶ ಅಂತ ಬಂದಾಗ ಗೋಳದ ಮೇಲೆ ಎಳೆಯಬಹುದಾದಂತಹ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವವನ್ನು ಸಂಧಿಸುವಂತೆ ಎಳೆದಿರತಕ್ಕಂಥ ರೇಖೆಗಳನ್ನ ಏನ್ ಕರೆದಿ ನಾವಿಲ್ಲಿ ರೇಖಾಂಶ ಅಂತ ಕರೆದಿ ನಾವು. ರೇಖಾಂಶ ಅಂತ ನನಗೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವವನ್ನ ಸಂಧಿಸುವಂತೆ ಎಳೆದಿರತಕ್ಕಂಥ ರೇಖೆಗಳನ್ನ ಏನ್ ಕರೆದಿ ನಾವಿಲ್ಲಿ ರೇಖಾಂಶಗಳು ಅಂತ ಕರೆದಿ ನಾವು. ಇವೇನು ಅಂದಾಗ ರೇಖಾಂಶಗಳು. ಈ ಯಾವ ಯಾವ ರೇಖಾಂಶಗಳು ಭಾರತದ ಮೇಲೆ ಹಾದು ಹೋಗ್ತಕ್ಕಂತಹ ರೇಖಾಂಶಗಳು, ಭಾರತದ ಭೌಗೋಳಿಕ ಸ್ಥಾನವನ್ನ ನಾವು ನಿರ್ಧರಿಸತಕ್ಕಂಥ ರೇಖಾಂಶಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡೋಣ. ಭಾರತದ ಮೇಲೆ ಹಾದು ಹೋಗ್ತಕ್ಕಂಥ ಭಾರತದ ಭೌಗೋಳಿಕ ಸ್ಥಾನವನ್ನ ನಿರ್ಧರಿಸತಕ್ಕಂತಹ ರೇಖಾಂಶಗಳು ಯಾವುವು ಅನ್ನೋದನ್ನ ನೋಡೋಣ. ಇಲ್ಲಿ ಬರ್ತಕ್ಕಂತಹ ಇಲ್ಲಿಂದ ಸ್ಟಾರ್ಟ್ ಆಗಿ ಏನಾಗುತ್ತೆ ಅಂತಂದಾಗ ಈ ತರ ಎಂಡ್ ಆಗುತ್ತೆ. ಯಾವ ರೇಖಾಂಶದಲ್ಲಿ ಇವತ್ತು ಇಲ್ಲಿ ಬರ್ತಕ್ಕಂತಹ ಗುಜರಾತ್ ಬರ್ತಕ್ಕಂಥದ್ದು ಎಷ್ಟು ಅಂತಂದಾಗ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ರೇಖಾಂಶ ಅಂತ ಬಂದ್ರೆ ಇಲ್ಲಿ ಮುಖ್ಯವಾಗಿ ಬಂದಾಗ 68.7 ಡಿಗ್ರಿ ಯಾವ ರೇಖಾಂಶ ಅಂತ ಕ್ಲಿಯರ್ ಗೊತ್ತಿರಬೇಕು ನಿಮಗೆ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಇದು ಏನು ಅಂದಾಗ 0 ಡಿಗ್ರಿ ರೇಖಾಂಶ. 0 ಡಿಗ್ರಿ ರೇಖಾಂಶ. ಈ ಕಡೆ ಇರ್ತಕ್ಕಂಥ ಎಲ್ಲಾ ರೇಖಾಂಶಗಳು ಯಾವ ರೇಖಾಂಶಗಳು ಅಂತಂದ್ರೆ ಪೂರ್ವ ರೇಖಾಂಶಗಳು. ಈ ಕಡೆ ಇರ್ತಕ್ಕಂಥ ಎಲ್ಲಾ ರೇಖಾಂಶಗಳು ಯಾವುದು ಅಂದಾಗ ಪಶ್ಚಿಮ ರೇಖಾಂಶಗಳು. ಭಾರತ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ರೇಖಾಂಶಗಳು ಏನಾಗಿರುತ್ತವೆ ಅಂತಂದ್ರೆ ಪೂರ್ವ ರೇಖಾಂಶಗಳಾಗಿರುತ್ತವೆ. ಅಂದ್ರೆ 68.7 ಡಿಗ್ರಿ ಯಾವ ರೇಖಾಂಶ ಅಂತಂದ್ರೆ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 97.25 ಡಿಗ್ರಿ ಯಾವ ರೇಖಾಂಶ ಅಂತ ನನಗೆ ಪೂರ್ವ ರೇಖಾಂಶಕ್ಕೆ ಎಂಡ್ ಆಗುತ್ತೆ.
ಇಲ್ಲಿಂದ ಇಲ್ಲಿವರೆಗೆ 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದವರೆಗೆ ಭಾರತ ಹರಡಿದೆ ಅಂತಕ್ಕಂಥದ್ದು ಇದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಈ ಒಂದು ರೇಖಾಂಶಕ್ಕೆ ಸಂಬಂಧ ಪೂರ್ವದ ಕೊನೆಯ ತುದಿ ಯಾವುದು ಅಂತಂದಾಗ ಯಾವ ರಾಜ್ಯ ಬರುತ್ತಂದಾಗ ಅರುಣಾಚಲ ಪ್ರದೇಶದ ಈ ಒಂದು ಲೋಹಿತ್ ಅಂತಕ್ಕಂತಹ ಪ್ರದೇಶದಲ್ಲಿ ಕಿಬಿತು ಅಂತ ಬರುತ್ತೆ. ಕಿಬಿತು ಇದು ಪೂರ್ವದ ಕೊನೆಯ ತುದಿ. ಅರುಣಾಚಲ ಪ್ರದೇಶದ ಲೋಹಿತ್ನ ಕಿಬಿತು ಅಂತಕ್ಕಂಥದ್ದು ಒಂದು ಪೂರ್ವದ ಕೊನೆಯ ತುದಿ ಅಂತ ಕರೀಬಹುದು ನಾವು. ಅದೇ ರೀತಿ ಪಶ್ಚಿಮದ ಕೊನೆಯ ತುದಿ ಅಂತಂದ್ರೆ ಇಲ್ಲಿ ಒಂದು ಜಿಲ್ಲೆ ಬರುತ್ತೆ, ಕಚ್ ಜಿಲ್ಲೆ ಅಂತಕ್ಕಂಥದ್ದು. ಕಚ್ ಜಿಲ್ಲೆ ವಿಶೇಷ ಅಂದಾಗ ಭಾರತದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದಾಗ ಕಚ್ ಜಿಲ್ಲೆ. ಈ ಒಂದು ಕಚ್ ಜಿಲ್ಲೆಯ ಒಂದು ಯಾವುದು ಅಂತಂದಾಗ ಈ ಒಂದು ಸರ್ಕ್ರಿಪ್ ಅಂತಕ್ಕಂಥದ್ದು. ಸರ್ಕ್ರಿಪ್ನ ಇನ್ನೊಂದು ಪದ ಬರುತ್ತೆ ಬೋಹರ್ಮಠ್ ಅಂತಕ್ಕಂಥದ್ದು ಭಾರತದ ಪಶ್ಚಿಮದ ಕೊನೆಯ ತುದಿ ಯಾವುದು ಅಂತಂದಾಗ ಈ ಒಂದು ಕಚ್ ಜಿಲ್ಲೆಯ ಸರ್ಕ್ರಿಪ್ನ ಬೋಹರ್ಮಠ್ ಅಂತಕ್ಕಂಥದ್ದು ಪಶ್ಚಿಮದ ಕೊನೆಯ ತುದಿ. ಆಮೇಲೆ ಈ ಒಂದು ನಾವು ಪ್ರಮುಖ ಅಕ್ಷಾಂಶಗಳಲ್ಲಿ ಇರ್ತಕ್ಕಂಥದ್ದು 23 ಡಿಗ್ರಿ. ಅದೇ ರೀತಿಯಾಗಿ ಇನ್ನೊಂದು ಪದ ಬರುತ್ತೆ, ಒಂದು IST ಅಂತ ಬರುತ್ತೆ. IST ಅಂತಂದ್ರೆ ಭಾರತದ ಕಾಲಮಾನವನ್ನು ತಿಳಿಸ್ತಕ್ಕಂತಹ ಒಂದು ರೇಖಾಂಶ. ಈ ಒಂದು ಭಾರತದ ಕಾಲಮಾನ ತಿಳಿಸ್ತಕ್ಕಂಥ ರೇಖಾಂಶ ಈ ತರ ಬರುತ್ತೆ. ಈ ಯಾವ ರೇಖಾಂಶ ಅಂತಕ್ಕಂಥದ್ದು ಯಾವುದು ಅಂದಾಗ 82.5 ಡಿಗ್ರಿ. ಯಾವ ರೇಖಾಂಶ ಅಂತಂದಾಗ ಪೂರ್ವ ರೇಖಾಂಶ. ಯಾವುದು ಅಂತಂದಾಗ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ನಿರ್ಧರಿತ ಕಾಲಮಾನ ತಿಳಿಸ್ತಕ್ಕಂತಹ ಒಂದು ರೇಖಾಂಶ. ಈ ಒಂದು ರೇಖಾಂಶ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ. ಈ ಒಂದು ರೇಖಾಂಶ ಅಂತಕ್ಕಂಥದ್ದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತಂದ್ರೆ ಇದನ್ನ ನಾವು ಸುಲಭವಾಗಿ ಈ ತರ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಉಮ್ಯಾಕೋ PY ಅಂತ ಮಾಡ್ಕೊಂಡಿ ನಾವು. ಉಮ್ಯಾಕೋ PY ಅಂತಕ್ಕಂಥದ್ದು ಎಷ್ಟು ರಾಜ್ಯಗಳು ಅಂತಂದಾಗ 5 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ ಯು ಅಂತಂದ್ರೆ ಏನು ಅಂತಂದಾಗ ಉತ್ತರ ಪ್ರದೇಶ. ಏನಂದಾಗ ಯು ಅಂತಂದ್ರೆ ಉತ್ತರ ಪ್ರದೇಶ. ಎಂ ಅಂತಂದ್ರೆ ಯಾವುದು ಅಂತಂದಾಗ ಮಧ್ಯಪ್ರದೇಶ. ನಂತರ ಎ ಅಂತಂದ್ರೆ ಯಾವುದಂದಾಗ ಆಂಧ್ರ ಪ್ರದೇಶ. ಸಿ ಅಂತಂದ್ರೆ ಛತ್ತೀಸ್ಗಢ. ಯಾವುದು ಛತ್ತೀಸ್ಗಢ. ಅದೇ ರೀತಿ ಓ ಅಂತಂದ್ರೆ ಯಾವುದು ಅಂತಂದಾಗ ಒಡಿಸ್ಸಾ. ಮೊದಲು ಒರಿಸ್ಸಾ ಅಂತ ಕರೀತಾರೆ, ಈಗ ಒಡಿಸ್ಸಾ. ಇನ್ನೊಂದು ಪದ ಬರುತ್ತೆ ಇಲ್ಲಿ PY ಅಂತಂದ್ರೆ ಏನಂತ ಅರ್ಥ. ಇಲ್ಲಿ 5 ರಾಜ್ಯಗಳ ಮೇಲೆ ಆಗುತ್ತೆ. ಯಾವುದು 82.5 ಡಿಗ್ರಿ ಪೂರ್ವ ರೇಖಾಂಶ ಯಾವುದು ಅಂತಂದಾಗ ಈ ಒಂದು 5 ರಾಜ್ಯಗಳ ಮೇಲೆ ಆಗುತ್ತೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ನಂತರ ಛತ್ತೀಸ್ಗಢ, ಒಡಿಸ್ಸಾ ಅಂತಕ್ಕಂಥದ್ದು. ಇನ್ನೊಂದು ಯಾವುದು ಅಂತಂದಾಗ ಇಲ್ಲಿ ಆಂಧ್ರ ಪ್ರದೇಶದ ಒಂದು ಯಾಣಂ ಅಂತಕ್ಕಂಥ ಭಾಗ ಬರುತ್ತೆ. ಆಂಧ್ರ ಪ್ರದೇಶದ ಯಾಣಂ ಅಂತಕ್ಕಂಥ ಭಾಗ ಇದು ಯಾವುದರ ಭಾಗ ಅಂತಂದಾಗ ಪುದುಚೇರಿಯ ಭಾಗ. ಯಾವುದ್ರ ಭಾಗ ಅಂತಂದಾಗ ಪುದುಚೇರಿಯ ಭಾಗ. ಹಂಗಾಗಿ PY ಪುದುಚೇರಿಯ ಯಾಣಂ ಅಂತಕ್ಕಂಥದ್ದು ಇಲ್ಲಿ ಆಗ ಹೋಗ್ತಕ್ಕಂಥ ಪ್ರದೇಶ. ಇನ್ನೊಂದು ಕ್ಲಿಯರ್ ಗೊತ್ತಿರಬೇಕು ನಿಮಗೆ, ಈ ಒಂದು ಪುದುಚೇರಿಯ ಭಾಗಗಳು ಅಂತಕ್ಕಂಥದ್ದು ಪುದುಚೇರಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಪುದುಚೇರಿ ಅಂತಕ್ಕಂಥದ್ದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದಾಗ ಪುದುಚೇರಿ ಅಂತಕ್ಕಂಥದ್ದು ಯಾಣಂ ಒಂದು ಭಾಗ. ಅದೇ ರೀತಿ ಇಲ್ಲೊಂದು ಕಾರೈಕಲ್ ಅಂತ ಬರುತ್ತೆ. ಯಾವುದೊಂದಾಗ ಕಾರೈಕಲ್ ಅಂತಕ್ಕಂಥದ್ದು. ನಂತರ ಇಲ್ಲೊಂದು ಪುದುಚೇರಿ ಅಂತ ಬರುತ್ತೆ. ಪುದುಚೇರಿ ಈಗ ಆಲ್ರೆಡಿ ಇರ್ತಕ್ಕಂಥದ್ದು. ಇಲ್ಲೊಂದು ಬರುತ್ತೆ, ಇದನ್ನ ಮಾಹೆ ಅಂತ ಕರಿತೀವಿ ನಾವು. ಮಾಹೆ ಅಂತಕ್ಕಂಥದ್ದು ಅಂದ್ರೆ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತಕ್ಕಂಥದ್ದು ಎಷ್ಟು ಭಾಗಗಳಲ್ಲಿ ಹಂಚಿಕೆಯಾಗಿದೆ ಅಂತಂದ್ರೆ ಒಂದು ಪುದುಚೇರಿ, ಕಾರೈಕಲ್ಲು, ಯಾಣಮ್ಮು, ಇನ್ನೊಂದು ಯಾವುದೊಂದಾಗ ಮಾಹೆ ಅಂತಕ್ಕಂಥದ್ದು. ಈ ಒಂದು ಮಾಹೆಯ ಒಂದು ವಿಶೇಷ ಅಂದಾಗ ಅತ್ಯಂತ ಚಿಕ್ಕ ಜಿಲ್ಲೆ, ಅತ್ಯಂತ ದೊಡ್ಡ ಜಿಲ್ಲೆ ಕಚ್ ಅಂತ ಹೇಳಿದ್ರೆ ನಾವು, ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತಂದಾಗ ಈ ಒಂದು ಮಾಹೆ ಅಂತಕ್ಕಂಥದ್ದು. ಆಯ್ತಾ? ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂದಾಗ ಇಲ್ಲೊಂದು 80 ಡಿಗ್ರಿ ಪೂರ್ವ ರೇಖಾಂಶ ಅಂತ ಬರುತ್ತೆ. 82 ಡಿಗ್ರಿ ಬದಲಾಗಿ 80 ಡಿಗ್ರಿ ಪೂರ್ವ ರೇಖಾಂಶ. 80 ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗ್ತಕ್ಕಂಥ ಒಂದು ಪ್ರದೇಶ ಇದೆ. ಇದನ್ನ ಮಧ್ಯಪ್ರದೇಶದಲ್ಲಿ ಈ ಒಂದು ಇಂದೋರ್ ಸಮೀಪ ಒಂದು ಪ್ರದೇಶ ಬರುತ್ತೆ, ಜಬಲ್ಪುರ್ ಅಂತಕ್ಕಂಥದ್ದು. ಯಾವುದಿದು? ಜಬಲ್ಪುರ್. ಈ ಜಬಲ್ಪುರ್ ಅಂತಕ್ಕಂಥದ್ದು ಭಾರತದ ಭೌಗೋಳಿಕ
ಕೇಂದ್ರ ಯಾವುದು ಭಾರತದ ಭೌಗೋಳಿಕ ಕೇಂದ್ರ ಅಂತಂದ್ರೆ ಜಬಲ್ಪುರ್. ಅಂದ್ರೆ ಭಾರತದ ಅತ್ಯಂತ ಮಧ್ಯದಲ್ಲಿರತಕ್ಕಂಥ ಪ್ರದೇಶ ಯಾವುದು ಅಂತಂದಾಗ ಜಬಲ್ಪುರ್ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.